ಟೆಸ್ಟ್ ಮ್ಯಾಚ್ ಅಂದ್ರೇನೆ ಹಾಗೆ. ಆಡೋರಿಗೂ ಪೇಷನ್ಸ್ ಇರಬೇಕು, ನೋಡೋರಿಗೂ ಇಂಟ್ರೆಸ್ಟ್ ಬೇಕು. ಆಗಷ್ಟೇ ಟೆಸ್ಟ್ ಮ್ಯಾಚ್ನ ಅಸಲಿ ಕಿಕ್ ಸಿಗೋದು. ಆದರೆ ಇಂಗ್ಲೆಂಡ್ ಮತ್ತು ನ್ಯೂಜಿಲೆಂಡ್ ನಡುವಿನ ಟೆಸ್ಟ್ ಪಂದ್ಯ ಕಂಪ್ಲೀಟ್ ಆಗಿ ಸಿನಿಮೇಟಿಕ್ ತರ ಹೈ ಥ್ರಿಲ್ಲರ್ ಗೇಮ್ ಆಗಿದೆ. ಒಂದ್ ಕಡೆ ಜೋಫ್ರಾ ಆರ್ಚರ್ ಬೌನ್ಸರ್ ಮೇಲೆ ಬೌನ್ಸರ್ ಹಾಕ್ತಾ ಇದ್ರೆ, ಅತ್ತ ಗ್ಲೆನ್ ಫಿಲಿಪ್ಸ್ ಸನ್ ಗ್ಲಾಸ್ ಹಾಕೊಂಡೇ ಸ್ಟೈಲ್ ಆಗಿ ಫೇಸ್ ಮಾಡಿದ್ದಾರೆ. ಈ ಇಬ್ಬರ ಜುಗಲ್ಬಂದಿ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಬಿಸಿದೆ. ಇಬ್ಬರು ಸ್ಟಾರ್ ಪ್ಲೇಯರ್ಗಳ ನಡುವಿನ ಕ್ಲಾಶ್ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಇಂಗ್ಲೆಂಡ್ ಹಾಗೆ ನ್ಯೂಜಿಲೆಂಡ್ ನಡುವೆ 3 ಪಂದ್ಯಗಳ ಟೆಸ್ಟ್ ಸರಣಿ ನಡೀತಾ ಇದೆ. ಎರಡನೇ ಪಂದ್ಯ ದಿ ಓವಲ್ ಮೈದಾನದಲ್ಲಿ ನಡೀತಾ ಇದೆ. ಲಾರ್ಡ್ಸ್ನಲ್ಲಿ ನಡೆದ ಫಸ್ಟ್ ಮ್ಯಾಚ್ ಅಲ್ಲಿ ಸೋತಿರುವಂತ ಕಿವೀಸ್ ಪಡೆ ಈಗ ಆಂಗ್ಲರ ಎದುರು ಶತಾಯ ಗತಾಯ ಸೆಕೆಂಡ್ ಮ್ಯಾಚ್ ವಿನ್ ಆಗಲೇಬೇಕು. ಹೀಗಾಗಿ ಫಸ್ಟ್ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ನ್ಯೂಜಿಲೆಂಡ್ಗೆ ಒಳ್ಳೆ ಸ್ಟಾರ್ಟ್ ಸಿಕ್ಕಿರಲಿಲ್ಲ. 188 ರನ್ಗಳಿಗೆ 5 ವಿಕೆಟ್ಗಳನ್ನು ಕಳ್ಕೊಂಡಿತ್ತು. ಇಂಥ ಕ್ರೂಷಿಯಲ್ ಟೈಮಲ್ಲಿ 7ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ಗ್ಲೆನ್ ಫಿಲಿಪ್ಸ್ ಅಕ್ಷರಶಃ ಜಾದು ಮಾಡಿದ್ದಾರೆ. ಬಾಣದಂತೆ ನುಗ್ಗಿ ಬರ್ತಾ ಇದ್ದ ಬಾಲುಗಳನ್ನು ದಿಟ್ಟವಾಗಿ ಎದುರಿಸಿ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಅದಕ್ಕಿಂತ ಇಂಟ್ರೆಸ್ಟಿಂಗ್ ಅಂದ್ರೆ ಜೋಫ್ರಾ ಆರ್ಚರ್ ಹಾಗೆ ಗ್ಲೆನ್ ಫಿಲಿಪ್ಸ್ ಅವರ ಜುಗಲ್ಬಂದಿ. ಬಿಸಿಲ ಬೇಗೆ ಮತ್ತು ಆರ್ಚರ್ ಬಾಲ್ ಫೇಸ್ ಮಾಡಲು ಸನ್ ಗ್ಲಾಸ್ ಮೊರೆ. ಈ ಪಂದ್ಯದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಇದೇ ನೋಡಿ. ನಾರ್ಮಲಿ ಮಧ್ಯಾಹ್ನದ ಟೈಮಲ್ಲಿ ಅಥವಾ ತುಂಬಾ ಬಿಸಿಲಿದ್ದಾಗ ಫೀಲ್ಡಿಂಗ್ ಮಾಡೋರು ಸನ್ ಗ್ಲಾಸ್ ಅನ್ನ ಹಾಕೊಂಡು ಆಡ್ತಾರೆ. ಇಂಗ್ಲೆಂಡ್ ವಿರುದ್ಧದ ಟೆಸ್ಟ್ ಮ್ಯಾಚ್ ಅಲ್ಲಿ ಕಿವೀಸ್ ಆಟಗಾರ ಗ್ಲೆನ್ ಫಿಲಿಪ್ಸ್ ಬ್ಯಾಟಿಂಗ್ ಅನ್ನ ಮಾಡೋಕೆ ಸನ್ ಗ್ಲಾಸ್ ಹಾಕೊಂಡಿರುವಂತದ್ದು. ಫಸ್ಟ್ ಇನ್ನಿಂಗ್ಸ್ ನ 67ನೇ ಓವರ್ ಟೈಮ್ ಅಲ್ಲಿ ಓವಲ್ ಮೈದಾನದ ಸೈಟ್ ಸ್ಕ್ರೀನ್ ನಿಂದ ಸೂರ್ಯನ ಬೆಳಕು ಕಣ್ಣಿಗೆ ರಾಚ್ತಾ ಇತ್ತು. ಇದರಿಂದಾಗಿ ಬಾಲ್ ಫೇಸ್ ಮಾಡೋದು ಫಿಲಿಪ್ಸ್ಗೆ ಕಷ್ಟ ಆಗ್ತಿತ್ತು. ಹೀಗಾಗಿ ಸನ್ ಗ್ಲಾಸ್ ಅನ್ನ ತರಿಸ್ಕೊಂಡು ಹೆಲ್ಮೆಟ್ ಒಳಗೆ ಸನ್ ಗ್ಲಾಸ್ ಅನ್ನ ಹಾಕೊಂಡು ಬ್ಯಾಟಿಂಗ್ ಮಾಡೋಕೆ ಮುಂದಾಗ್ತಾರೆ. ಫಿಲಿಪ್ಸ್ ಈ ನಡೆಯನ್ನ ನೋಡಿದವರು ಕೆಲವರು ಸೂಪರ್ ಡೇರಿಂಗ್ ಅಂದ್ರೆ ಇನ್ನೊಂದಷ್ಟು ಜನ ಲೇವಡಿ ಮಾಡಿದ್ರು. ಆದ್ರೆ ಇದ್ಯಾವುದಕ್ಕೂ ಕ್ಯಾರೆ ಎನ್ನದ ಫಿಲಿಪ್ಸ್ 23 ಬಾಲಲ್ಲಿ 33 ರನ್ಗಳನ್ನ ಕಲೆ ಹಾಕಿದ್ರು. ಇಂಥ ಟೈಮಲ್ಲಿ ಫಿಲಿಪ್ಸ್ಗೆ ಬ್ರೇಕ್ ಹಾಕೋಕೆ ಜೋಫ್ರಾ ಆರ್ಚರ್ ಬೌಲಿಂಗ್ಗೆ ಬರ್ತಾರೆ. ಆಗ್ಲೇ ನೋಡಿ ಹೈ ವೋಲ್ಟೇಜ್ ಬ್ಯಾಟಲ್ ಸ್ಟಾರ್ಟ್ ಆಗಿದ್ದು. ಸನ್ ಗ್ಲಾಸ್ ಧರಿಸಿದ್ದ ಫಿಲಿಪ್ಸ್ ವಿರುದ್ಧ ಸತತ 8 ಓವರ್ಗಳ ಕಾಲ ಆರ್ಚರ್ ಕೇವಲ ಶಾರ್ಟ್ ಪಿಚ್ ಬಾಲ್ಗಳನ್ನ ಹಾಕ್ತಾರೆ. ಫಸ್ಟ್ ಬಾಲ್ ಅಂತೂ ಬೌನ್ಸರ್ ಹಾಕಿ ನೇರವಾಗಿ ಅವರ ಹೆಗ್ಲಿಗೆ ಬಡ್ದಿತ್ತು. ಫಿಲಿಪ್ಸ್ ಅವರನ್ನ ಜೋಫ್ರಾ ಅದೆಷ್ಟರ ಮಟ್ಟಿಗೆ ಕಾಡಿದ್ರು ಅಂದ್ರೆ ಅವ್ರು ಹಾಕಿದಂತ 40 ಬಾಲ್ಗಳಲ್ಲಿ 33 ಎಸೆತಗಳು ಶಾರ್ಟ್ ಪಿಚ್ಚೇ ಆಗಿದ್ವು. ಸುಮಾರು 138+ ಕಿಲೋಮೀಟರ್ ವೇಗದಲ್ಲಿ ಕುತ್ತಿಗೆ ಮಟ್ಟದಲ್ಲಿ ಬರ್ತಾ ಇದ್ದ ಬಾಲ್ಗಳನ್ನ ಫೇಸ್ ಮಾಡೋಕಾಗದೆ ಒಂದ್ ರೀತಿಯಾಗಿ ಫಿಲಿಪ್ಸ್ ನೆಲಕ್ಕೆ ಕುಸಿತಾ ಇದ್ರು. ಒಂದ್ಸಲ ಅಂತೂ ಬಲವಾಗಿ ಪೆಟ್ಟು ಬಿದ್ದು ಕುಸೇ ಬಿಟ್ರೇನೋ ಅನ್ನೋ ರೀತಿಯಲ್ಲಿ ಆಕ್ಟ್ ಮಾಡಿ ನೆಲಕ್ಕೆ ಬೀಳ್ತಾರೆ. ಕೊನೆಗೆ ನ್ಯೂಜಿಲೆಂಡ್ ಡ್ರೆಸ್ಸಿಂಗ್ ರೂಮ್ ಕಡೆಗೆ ನೋಡಿ ನನಗೇನು ಆಗಿಲ್ಲ, ಐ ಆಮ್ ಓಕೆ ಅನ್ನೋ ಥರದಲ್ಲಿ ಥಮ್ಸ್ ಅಪ್ ಮಾಡ್ತಾರೆ. ಈ ವೇಳೆ ಡೇರಿಲ್ ಮಿಚೆಲ್ ಸೇರಿದಂತೆ ಇಡೀ ಕಿವೀಸ್ ಬಳಗ ನಕ್ಕು ಸುಸ್ತಾಗ್ತಾರೆ. ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ 30 ನಿಮಿಷಗಳ ಕಾಲ ಗ್ಲೆನ್ ಫಿಲಿಪ್ಸ್ ಯಾವುದೇ ರನ್ಸ್ ಅನ್ನ ಗಳಿಸದೆ ಡಿಫೆನ್ಸಿವ್ ಆಗಿ ಆಡ್ತಾ ಇದ್ರು, ಅಂದ್ರೆ ಬೀಟನ್ ಆಗ್ತಿದ್ರು. ಇದರಿಂದ ಆರ್ಚರ್ ಮತ್ತಷ್ಟು ಪ್ರೆಷರ್ಗೆ ಒಳಗಾಗಿದ್ರು. ಜೋಫ್ರಾ ವರ್ಸಸ್ ಫಿಲಿಪ್ಸ್ ಬ್ಯಾಟಲ್ ಹೇಗಿತ್ತು ಅನ್ನೋದ್ರ ಒಂದು ಝಲಕನ್ನ ನೀವು ಕೂಡ ನೋಡ್ಬಿಡಿ. ಬ್ಯಾಟಿಂಗ್ ನಲ್ಲಿ ಕಂಪ್ಲೀಟ್ ಎಂಟರ್ಟೈನ್ ಮಾಡಿದಂತ ಗ್ಲೆನ್ ಫಿಲಿಪ್ಸ್ ಮೊದಲ ದಿನದ ಆಟಕ್ಕೆ 49 ರನ್ಗಳನ್ನ ಕಲೆ ಹಾಕಿ ಅಜೇಯರಾಗಿ ಉಳ್ಕೊಂಡಿದ್ರು. ಎರಡನೇ ದಿನ ಸೆಂಚುರಿ ಬಾರಿಸಿ ಔಟ್ ಆಗ್ತಾರೆ. ಈ ಮೂಲಕ ನ್ಯೂಜಿಲೆಂಡ್ ಪರ 3 ಮಾದರಿಯಲ್ಲಿ ಶತಕ ಗಳಿಸಿದ ಆಟಗಾರ ಎನಿಸ್ಕೊಳ್ತಾರೆ.
ಹಾಗೆ ಈ ಇನ್ನಿಂಗ್ಸ್ ಹಲವು ದಾಖಲೆಗಳಿಗೂ ಕೂಡ ಸಾಕ್ಷಿಯಾಯಿತು. ಅಂತಿಮವಾಗಿ ನ್ಯೂಜಿಲೆಂಡ್ ತಂಡ 391 ರನ್ಗಳಿಗೆ ಫಸ್ಟ್ ಇನ್ನಿಂಗ್ಸ್ ನಲ್ಲಿ ಆಲ್ಔಟ್ ಆಯಿತು. ಇದಕ್ಕೆ ಉತ್ತರವಾಗಿ ಇನ್ನಿಂಗ್ಸ್ ಅನ್ನು ಆರಂಭ ಮಾಡಿದಂತ ಇಂಗ್ಲೆಂಡ್ ತಂಡ ಗುರುವಾರದ ಅಂತ್ಯದ ವೇಳೆಗೆ 6 ವಿಕೆಟ್ ನಷ್ಟಕ್ಕೆ 223 ರನ್ಗಳನ್ನ ಕಲೆ ಹಾಕಿತ್ತು. ಒಟ್ನಲ್ಲಿ ಜೋಫ್ರಾ ಆರ್ಚರ್ ಹಾಗೆ ಗ್ಲೆನ್ ಫಿಲಿಪ್ಸ್ ಅವರ ಕ್ಲಾಶ್ ಕ್ರಿಕೆಟ್ ಪ್ರಿಯರಿಗೆ ಮಸ್ತ್ ಎಂಟರ್ಟೈನ್ಮೆಂಟ್ ಅಂತೂ ನೀಡಿದೆ. ಹಾಗೆ ಈ ಪಂದ್ಯ ಫುಲ್ ವೈರಲ್ ಆಗಿದ್ದು ಟ್ರೆಂಡಿಂಗ್ ನಲ್ಲೂ ಕೂಡ ಇದೆ. ನಮಸ್ಕಾರ.